ಮೋಸ ವಂಚನೆ ಆದಂತವರು, ನಂಬಿಕೆ ದ್ರೋಹ ಆದಂತವ್ರು, ನ್ಯಾಯ ಸಿಗದೆ ಕಣ್ಣೀರ್ ಹಾಕುವಂತವ್ರು, ಕಷ್ಟದಲ್ಲಿ ಕೈ ತೊಳಿತಾ ಇರುವಂತವ್ರು, ಹೊಟ್ಟೆ ಉರಿಸ್ತಾ ಇರುವಂತವ್ರು, ಜೊತೆಗೆ ಇದ್ದು ಕತ್ತು ಕುಯ್ಯೋ ಅಂತವರಿಗೆ, ಯಾವ ಕೋರ್ಟಿಗೆ ಹೋದ್ರು ಕೂಡ ನ್ಯಾಯ ಸಿಗದೆ ಕಣ್ಣೀರ್ ಹಾಕುವಂತ ಬಡ ಜನಗಳಿಗೆ, ನೊಂದಂತವರಿಗೆ, ಅಯ್ಯೋ ಅನ್ಸವರಿಗೆ ಮೆಣಸಿನಕಾಯಿ ರುಬ್ಬಿ ಹಚ್ಚದೆ ಬೇರೆ ಏನಿದೆ ಪರಿಹಾರ? ದೇವಿಯಲ್ಲಿ ಬಂದು ನ್ಯಾಯ ತೀರ್ಮಾನಕ್ಕೆ ಮೆಣಸಿನಕಾಯಿನ ರುಬ್ಬಿ ಅಮ್ಮನವರಿಗೆ ಹಚ್ಚದೇ ನ್ಯಾಯ ತೀರ್ಮಾನ. ಮುಂದೆ ಅಮಾವಾಸ್ಯೆಯೊಳಗೆ ತಪ್ಪಿದ ಶಿಕ್ಷೆ, ಧರ್ಮಕ್ಕೆ ಜಯ, ಭಕ್ತಾದಿಗಳ ಕಷ್ಟ ಕಾರ್ಪಣ್ಯ ಪರಿಹಾರ. 5 ಶುಕ್ರವಾರ ಕಾರಕಾರವಾಗಿರುತ್ತೆ ಮೆಣಸಿನಕಾಯಿ ರುಬ್ಬಿ ಅಮ್ಮನವ್ರಿಗೆ ಹಚ್ಚುವಂಥದ್ದು, ಅಥವಾ ಭಾನುವಾರ 5 ಭಾನುವಾರ ಮೆಣಸಿನಕಾಯಿ ರುಬ್ಬಿ ಹಚ್ಚುವಂಥದ್ದು. ಅಮಾವಾಸ್ಯೆ ಹುಣ್ಣಿಮೆಯಲ್ಲಿ ಪ್ರತ್ಯಂಗರಾದೇವಿ ಮೆಣಸಿನಕಾಯಿ ಮಹಾಯಾಗ ನಡೆಯುತ್ತೆ. ಮೂಟಗಟ್ಟಲೆ, ಕ್ವಿಂಟಾಲ್ ಗಟ್ಟಲೆ ಒಣಮೆಣಸಿನಕಾಯಿ ಹೋಮಕುಂಡದಲ್ಲಿ ಸಮರ್ಪಣೆ ಮಾಡಿದ್ರೆ ಕಿಂಚಿತ್ತು ಕಾಲ ಹೋಗಿ ಕೆಮ್ಮ ಬಾರದ ಮಹಾಯಾಗ. ಸಾಕ್ಷಾತ್ ಆದಿಪರಾಶಕ್ತಿ ಮಹಾಪ್ರತ್ಯಂಗರಾದೇವಿಯೇ ಅಗ್ನಿಸ್ವರೂಪದಲ್ಲಿ ಪ್ರಜ್ವಲಿಸಿ ಹೋಮದ ಮಹಾಪೂರ್ಣಾಹುತಿಗಳನ್ನ, ಹವಿಸ್ಸುಗಳನ್ನ ಸ್ವೀಕಾರ ಮಾಡ್ತಾ ಬಲಿಷ್ಠ ನಂಬಿಕೆ. ಇಂದ್ರಜಿತ್ ಕಾಲದಿಂದ ನಡ್ಕೊಂಡು ಬಂದಂತ ಮಹಾಯಾಗ, ಆ ವೇದ ಮಂತ್ರಗಳ ಉಪದೇಶ ದೀಕ್ಷೆಗಳು ಆ ಕಾಲದಿಂದ ಯಾವ ವಂಶ ಪರಂಪರೆಯಿಂದ ಬಂದಿದೆ ಆ ಪ್ರಕಾರ ಆ ಗೋತ್ರದವರಿಂದ ಇದು ಆದೇಶ ಆಗಿರೋ ಪ್ರಕಾರವಾಗಿ ಇಲ್ಲಿ ಮಹಾಯಾಗಗಳು ನಡೀತಾ ಇದೆ. ಶಿವಮೊಗ್ಗ ಖಾಸಗಿ ಬಸ್ ನಿಲ್ದಾಣದಿಂದ ಪ್ಲಾಟ್ಫಾರ್ಮ್ ನಂಬರ್ 8 ಇಂದ ನೇರವಾಗಿ ಮಹಾಪ್ರತ್ಯಂಗರಾದೇವಿ ಸನ್ನಿಧಾನ ಏರ್ಪೋರ್ಟ್ ಶಿವಮೊಗ್ಗಕ್ಕೆ ನಿಮಗೆ ಬಸ್ಸು ನೇರವಾಗಿ ಬಂದು ತಲುಪತ್ತೆ.